ಗೈಸ್, ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಲ್ಲರದ್ದು ತಿಂಡಿ ಆಯಿತಾ? ಏನು ಮಾಡ್ತಾಯಿದ್ದೀರಾ? ಸೊ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿಗೆ 3ನೇ ವಿಡಿಯೋ ಬ್ಲಾಗ್ ಮಾಡ್ತಾ ಇರೋದು. ಸೊ ಅಪ್ಲೋಡ್ ಮಾಡ್ತಿದ್ದೀನಿ, ಪರವಾಗಿಲ್ಲ, ಇಟ್ಸ್ ಓಕೆ. ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನನ್ನ ಚಾನಲ್ನ ಅನ್ನೋ ನಂಬಿಕೆ ಇದೆ ನನಗೆ. ಏನು ಹೇಳಬೇಕು ಗೊತ್ತಾಯ್ತಿಲ್ಲ. ನಮ್ಮೂರಲ್ಲಿ ಮೈಸೂರಲ್ಲಂತೂ ಫುಲ್ಲು ಮೊನ್ನೆಯಿಂದನೂ ಸೋನೆ ಮಳೆ ಥರ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ. ಒಂಥರ ಹೂವು ಉದುರು ಮಳೆ ಬರುತ್ತಲ್ಲ, ಆ ಥರ. ಸ್ಕೂಲಿಗಂತೂ 2 ಡೇಸಿಂದ ರಜೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಮ್ಮನೆಯಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ, ಮನೇಲೇ ಇದ್ದಾರೆ. ಫುಲ್ ಮಳೆ ಅಂದರೆ ಮಳೆ. ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಮಳೆ ಬರ್ತಾಯಿದೆ ಸಾಮಾನ್ಯವಾಗಿ. ಕೇರಳದಲ್ಲಂತೂ ಭಯಂಕರ, ನೋಡೋಕ್ಕಾಗ್ತಾಯಿಲ್ಲ. ಬೇಜಾರಾಗ್ತಾಯಿದೆ. ಏನು ಈ ಥರ ಆಗ್ಬಿಟ್ಟು. ಕೊರೋನಾದಲ್ಲೇ ಒಂದು 3 ವರ್ಷ ಸಫರ್ ಮಾಡಿದ್ವಿ. ಈಗ ನೋಡಿದ್ರೆ ಫೆಂಗಲ್ ಚಂಡಮಾರುತ ಅಂತ ಇದು ಬೇರೆ ಬರ್ತಾಯಿದೆ. ಸೊ ಇದೇನು ಮಾಡುತ್ತೋ, ಮಕ್ಕಳಿಗೆಲ್ಲ ಏನು ಎಫೆಕ್ಟ್ ಮಾಡುತ್ತೋ ಗೊತ್ತಿಲ್ಲ. ಸೊ ಏನು ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಸೊ ಎಲ್ಲರೂ, ಮಕ್ಕಳಾಗಲಿ ಫ್ಯಾಮಿಲಿ ಎಲ್ಲರೂ ಕೇರ್ಫುಲ್ಲಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಕೋಲ್ಡ್ ಐಟಮ್ ಎಲ್ಲ ತಿನ್ನಬಾರ್ದು ಈ ಟೈಮಲ್ಲಿ. ಸೊ ಮಳೆ ಈ ಥರ ವೆದರ್ ಈ ಥರ ಇರೋದ್ರಿಂದ ಸೊ ಏನಾದರೂ ಪ್ರಾಬ್ಲಮ್ ಆಗೋದು ಇದ್ದೇ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಫುಡ್ಡು ಐಟಮ್ ಎಲ್ಲ ತಿನ್ನೋದು ಒಳ್ಳೆಯದು. ಹೇಗಿದೆ ನನ್ನ 2 ಬ್ಲಾಗ್ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಹೆಂಗೆ ವೀಡಿಯೋ ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ಸೊ ಹೇಗೆ ಅನ್ನಿಸ್ತಿದೆ ಆ ಥರ ವೀಡಿಯೋ ಮಾಡ್ತಾ ಹೋಗ್ತಾಯಿದ್ದೀನಿ. ಪ್ಲ್ಯಾನ್ ಮಾಡ್ಕೋತೀನಿ ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಸೊ ನಾನು ಖಂಡಿತ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ವೀಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಆಗುತ್ತೆ. ಆವಾಗ ಈ ಥರ ವೀಡಿಯೋ ಬೇಕು ಇವ್ರಿಗೆ ಅನ್ನೋದು ನನಗೂ ಗೊತ್ತಾಗುತ್ತೆ ಜನಗಳಿಗೆ. ಆಗ ನಾನು ಅದಕ್ಕೆ ಪ್ರಿಪೇರ್ ಆಗಿ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ. ಸೊ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಪ್ರಯತ್ನ ಪಡ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ಅದೇ ಬೇಕಾಗಿರೋದು ನನಗೆ ಮೇಯ್ನಾಗಿ. ಸೊ ನಾನು ಯೂಟ್ಯೂಬಲ್ಲಿ ಮಾಡಬೇಕು, ಯೂಟ್ಯೂಬಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ನನಗೆ. ಸೊ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ತೀನಿ ಯಾವಾಗಲೂ. ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ಮಗಳೊಬ್ಬಳು ಮನೇಲಿರೋದು, ಇನ್ನೊಬ್ಳು ಹಾಸ್ಟೆಲಲ್ಲಿದ್ದಾಳೆ. ಅವಳು ಬಂದಮೇಲೆ ಅವಳನ್ನು ಇಬ್ಬರನ್ನೂ ಒಟ್ಟಿಗೆ ಪರಿಚಯ ಮಾಡಿಸ್ತೀನಿ ನಾನು. ಹಸ್ಬೆಂಡ್ ಊರಲ್ಲಿದ್ದಾರೆ, ಅವ್ರು ಇವಾಗ ಇಲ್ಲಿಲ್ಲ. ಸೊ ಅವ್ರು ಊರಿಗೆ ಹೋದ್ಮೇಲೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಮಿನಿ ಬ್ಲಾಗ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಏನೂ ನಾನು ಈ ಥರ ಪ್ಲ್ಯಾನ್ ಮಾಡಿಲ್ಲ. ಎಲ್ಲೂ ಹೊರಗಡೆ ಹೋಗ್ತಾಯಿಲ್ಲ. ಹೊರಗಡೆ ಹೋದರೆ ಔಟ್ಸೈಡ್ ಏನು ಹೋಗ್ತೀವಿ ಅದನ್ನು ಬ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಮಳೆ ಇರೋದ್ರಿಂದ ಇವಾಗ ಎಲ್ಲೂ ಸದ್ಯಕ್ಕೆ ಹೋಗ್ತಾಯಿಲ್ಲ. ಹೋದಾಗ ನಾನು ಎಲ್ಲೋ ಹೊರಗಡೆ ಹೋಗ್ತೀನಿ, ಅದೆಲ್ಲ ಬ್ಲಾಗ್ನ ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗಿದ್ದರೆ ಖಂಡಿತವಾಗ್ಲೂ ನಾನು ಇನ್ನೂ ಬ್ಲಾಗ್ ಮಾಡೋಕ್ಕೆ ನನಗಿನ್ನೂ ಇಂಟ್ರೆಸ್ಟ್ ಬರುತ್ತೆ, ಖುಷಿ ಆಗುತ್ತೆ. ಅವಾಗ ವ್ಯೂಸು ಎಲ್ಲ ಬಂದರೆ, ಲೈಕ್ಸು ಕಮೆಂಟ್ಸು ಎಲ್ಲ ಬಂದರೆ ಖುಷಿ ಆಗುತ್ತೆ ನನಗೂ ಎಲ್ಲ ಥರ. ಸೊ ನಾನು ಹೇಳೋದು ಒಂದು ಏನಪ್ಪ ವಿಷಯ ಅಂತ ಅಂದರೆ, ಯೂಟ್ಯೂಬಲ್ಲಿ ಅರ್ನ್ ಮಾಡಿ ಆಲ್ರೆಡಿ ಫೇಮಸ್ ಆಗಿ ಚೆನ್ನಾಗಿ ಒಂದು ಲೆವೆಲ್ಗೆ ಎಲ್ಲರೂ ಹೋಗ್ತಾ ಇರೋರನ್ನ ಅವ್ರುಗಳ್ಗೆ ಸಪೋರ್ಟ್ ಮಾಡ್ತಾ ಇದ್ದರೆ, ನೀವು ಕರ್ನಾಟಕ ಜನತೆಗಳು ನನ್ನನ್ನು ಸೇರಿ ಹೇಳ್ತಿರೋದು. ಸೊ ನಮ್ಮಂಥವ್ರು ಅಂದರೆ ಇವಾಗ ಸ್ಟಾರ್ಟ್ ಮಾಡಿ ನಾವೂ ಅವ್ರ ಥರ ಆಗಬೇಕು ಅನ್ನೋ ಒಂದು ಕನಸು ಕಟ್ಕೊಂಡು ನಾವು ಬ್ಲಾಗ್ ಮಾಡ್ತಾ ಇರ್ತೀವಲ್ವ, ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಲೇಬೇಕು ಸಾಮಾನ್ಯವಾಗಿ. ಯಾಕೆಂದರೆ ನಮಗೂ ಅವ್ರ ಥರ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಾವಾಗ ಅವ್ರ ಥರ ಆದಾಗ ನಾವು ನನ್ನ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಿಂದ ಯಾರ್ಯಾರು ಬಂದಿರ್ತಾರೆ ಅಂಥವ್ರಿಗೆ ನಾನು ನಿಜ ಖಂಡಿತ ಸಹಾಯ ಮಾಡೇ ಮಾಡ್ತೀನಿ. ನಾನೊಂದು ಅವ್ರ ಥರ ಆದಾಗ ನಾನು ಯಾರಿಗೂ ನೆಗ್ಲೆಕ್ಟ್ ಮಾಡಲ್ಲ. ಯಾಕೆಂದರೆ ನಾನೊಂದು ಇಬ್ಬರನ್ನ ಮೆಸೇಜ್ ಮೂಲಕ ಕೇಳಿದ್ದೀನಿ, ಹೇಗೆ ಬ್ಲಾಗ್ ಮಾಡೋದು, ಯೂಟ್ಯೂಬಲ್ಲಿ ಹೇಗೆ ಅರ್ನ್ ಮಾಡೋದು, ಹೇಗೆ ವರ್ಕ್ ಮಾಡೋದು ಅಂತ ಕೇಳಿದಾಗ ಅವ್ರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರು ತುಂಬ ಬೇಜಾರಾಯಿತು. ನಾನು ಅಂದ್ಕೊಂಡೆ ಅವಾಗ, ನಾನು ಆ ಲೆವೆಲ್ಗೇನಾದರೂ ಆದಾಗ ನಾನು ಮಾತ್ರ ಖಂಡಿತ ಫಸ್ಟಾಗಿ ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೇ ಮಾಡ್ತೀನಿ ಅನ್ನೋದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೂಡ. ಸೊ
ನನಗೆ ಆ ಥರ ಇದೆ, ನಾನೇ ಮಾತ್ರ ಚೆನ್ನಾಗಿರಬೇಕು ಅಂತ ಸೆಲ್ಫಿಶ್ ಬುದ್ಧಿ ನನಗಿಲ್ಲ. ನನ್ನ ಜೊತೆಲಿರೋರು ಅಥವಾ ನನ್ನ ಕಡೆ ನನಗೆ ಸಹಾಯ ಕೇಳೋರು ಯಾರೇ ಆಗಿದ್ರು ನಾನು ಅವ್ರಿಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೀವು ಆ ಥರ ನಮ್ಮಂಥವ್ರಿಗೆ ಚಿಕ್ಕದಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡಿದ್ರೆ ಸೊ ನನಗೂ ಹೆಲ್ಪ್ ಆಗುತ್ತೆ, ನಮ್ಮಿಂದ ಮತ್ತೊಬ್ರಿಗೂ ಹೆಲ್ಪ್ ಆಗ್ಬೋದು. ನೀವು ಬ್ಲಾಗ್ ಮಾಡಿ, ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡಿ, ನಿಮ್ಮಂಥವ್ರಿಗೂ ನಾವು ಲೈಕ್ ಮಾಡಿ, ನಾವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀವಿ. ಸೊ ಇದಿಷ್ಟು ಹೇಳೋಕ್ಕೆ ಇವತ್ತೊಂದು ವಿಡಿಯೋ ಮಿನಿ ಬ್ಲಾಗ್ ಥರ ಮಾಡಿದ್ದೀನಿ. ಸೊ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಏನಾದರೂ ತಪ್ಪಿದರೆ ನೀವು ಕಮೆಂಟ್ ಮೂಲಕ ಹೇಳ್ಬೋದು, ನಾವು ಅದು ಕೇಳೋಕ್ಕೆ ರೆಡಿ ಇದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟಿತ್ತು. ಬಾಯ್.